ಜೈಲಲ್ಲೇ ಕೂತು ಪ್ಲಾನ್, ವಿಧ್ವಂಸಕ ಕೃತ್ಯಗಳಿಗೆ ಸ್ಕೆಚ್, ಉಗ್ರರಿಗೆ ಜೈಲಿನ ಡಾಕ್ಟರ್ ಎಎಸ್ಐ ನೆರವು. 3 ಜಿಲ್ಲೆಗಳಲ್ಲಿ ಎನ್ಐಎ ರೇಡ್, ಸ್ಫೋಟಕ ಮಾಹಿತಿ, ಜೈಲಲ್ಲೇ ಉಗ್ರರ ಜಾಲ. ಎರಡು 2008ರ ಸ್ಫೋಟ ಪ್ರಕರಣದ ಉಗ್ರ ನಾಸಿರ್ಗೆ ಸಹಾಯವನ್ನ ಮಾಡಿರುವ ಹಿನ್ನೆಲೆಯಲ್ಲಿ ಬಂಧಿಸಲಾಗಿದೆ ಮೂವರನ್ನ. ಆ ಬಂಧಿತ ಮೂವರನ್ನ ಇದೀಗ 6 ದಿನಗಳ ಕಾಲ ಎನ್ಐಎ ವಶಕ್ಕೆ ನೀಡಿದೆ ಕೋರ್ಟ್. ಎನ್ಐಎ ಕಸ್ಟಡಿಗೆ ಕೊಟ್ಟು ವಿಶೇಷ ನ್ಯಾಯಾಲಯ ಆದೇಶ ಮಾಡಿದೆ. ಎನ್ಐಎ ಅಧಿಕಾರಿಗಳು ನಿನ್ನೆ ಮೂವರನ್ನ ಅರೆಸ್ಟ್ ಮಾಡಿದ್ರು. ಇದೀಗ ಈ ಒಂದು ಬಂಧನಕ್ಕೆ ಸಂಬಂಧಪಟ್ಟಂತೆ ಈ ಮೂವರನ್ನ ಕೂಡ ಇವತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು. ಇದೀಗ ಎನ್ಐಎ ಕಸ್ಟಡಿಗೆ ನೀಡಿದೆ ಕೋರ್ಟ್. 6 ದಿನಗಳ ಕಾಲ ಈ ಮೂವರನ್ನ ಎನ್ಐಎ ಕಸ್ಟಡಿಗೆ ಕೊಟ್ಟು ವಿಚಾರಣೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಮನೋವೈದ್ಯ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ, ಉಗ್ರ ಜುನೈದ್ ತಾಯಿ ಅನೀಸ್ ಫಾತಿಮಾ, ಈ ಮೂವರನ್ನ ಎನ್ಐಎ ವಶಕ್ಕೆ ನೀಡಲಾಗಿದೆ. ಅವರ ಮಾತಾಡಿರುವಂತಹ ಆಡಿಯೋ ಕ್ಲಿಪ್ಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸೋದಕ್ಕೆ ನಾಳೆ ಅರ್ಜಿ ಹಾಕುವ ಸಾಧ್ಯತೆ ಇದೆ. ಆಡಿಯೋ ಕ್ಲಿಪ್ಗಳ ಸತ್ಯಾಸತ್ಯತೆ ತಿಳಿಯಲು ಎನ್ಐಎ ಅಧಿಕಾರಿಗಳು ಮುಂದಾಗಿದ್ದಾರೆ. ಸ್ಪೆಷಲ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಆರೋಪಿಗಳ ಫೋನ್, ಬ್ಯಾಂಕ್ ವಹಿವಾಟು ಬಗ್ಗೆ ಪರಿಶೀಲನೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಅವರ ವಿಚಾರಣೆ ಇನ್ನೂ ಕೂಡ ತೀವ್ರಗತಿಯಲ್ಲಿ ನಡೆಯುತ್ತೆ. ಯಾವ ರೀತಿಯಾಗಿ ಸಹಾಯ ಮಾಡಿದ್ರು, ಇವರ ಪಾತ್ರಗಳ ಬಗ್ಗೆ ಈಗಾಗಲೇ ಖಚಿತ ಮಾಹಿತಿಯನ್ನ ಆಧರಿಸಿ ಎನ್ಐಎ ಅಧಿಕಾರಿಗಳು ನಿನ್ನೆ ಮೂವರನ್ನ ಕೂಡ ಅರೆಸ್ಟ್ ಮಾಡಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಇವತ್ತು ಅವರನ್ನ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಹಾಜರುಪಡಿಸಿ ಇದೀಗ ಕೋರ್ಟ್ 6 ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ಕೊಟ್ಟಿದೆ. ಇವರು ಯಾವ ರೀತಿಯಾಗಿ ಜೈಲಲ್ಲಿ ಇದ್ಕೊಂಡೆ, ಅಂದ್ರೆ ನಾಸಿರ್ ಜೈಲಲ್ಲಿ ಇದ್ದ, ಆತನಿಗೆ ಇವರು ಹೇಗೆ ಸಹಾಯವನ್ನ ಮಾಡಿದ್ರು, ಯಾವ ರೀತಿಯಾಗಿ ಹೊರಗಡೆ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಒಂದ್ ಕಡೆ ಸಹಾಯ, ಮತ್ತೊಂದು ಕಡೆ ಈಗಾಗಲೇ ಕೃತ್ಯಗಳನ್ನು ನಡೆಸುವಂತಹ ಸ್ಕೆಚ್ ಅನ್ನ ಹಾಕಲಾಗಿತ್ತು. ಇವೆಲ್ಲದರ ಬಗ್ಗೆ ಈಗಾಗಲೇ ತೀವ್ರಗತಿಯಲ್ಲಿ ವಿಚಾರಣೆಯನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗ ಮೂವರನ್ನ ಅರೆಸ್ಟ್ ಮಾಡಿದ ಬಳಿಕ ಕೋರ್ಟ್ಗೆ ಹಾಜರುಪಡಿಸಿ 6 ದಿನಗಳ ಕಾಲ ಎನ್ಐಎ ಕಸ್ಟಡಿಯಲ್ಲಿ ಇದ್ದುಕೊಂಡು ವಿಚಾರಣೆಯನ್ನ ನಡೆಸಲಿದ್ದಾರೆ. ಮನೋವೈದ್ಯ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ ಹಾಗೇನೆ ಅನೀಸ್ ಫಾತಿಮಾ, ಇವರಿ ಮೂವರನ್ನ ಕೂಡ ವಿಚಾರಣೆ ನಡೆಸಲಾಗುತ್ತೆ. ಈಗಾಗಲೇ ಪರಾರಿಯಾಗಿದ್ದ ಸತೀಶ್ ಗೌಡ ಎನ್ಐಎ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಿದ್ದಾರೆ. ನೋಟಿಸ್ ಅನ್ನು ನೀಡಲಾಗಿತ್ತು ಸತೀಶ್ ಗೌಡಗೆ. ಕೋಲಾರ ತಾಲೂಕಿನ ಭಟ್ರಹಳ್ಳಿ ನಿವಾಸಿ ಸತೀಶ್ ಗೌಡ ವಿಚಾರಣೆಗೆ ಹಾಜರಾಗುವಂತೆ ಎನ್ಐಎ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು. ಆತ ಸಿಮ್ ಅನ್ನ ಪ್ರೊವೈಡ್ ಮಾಡಿದ ಅನ್ನುವಂತಹ ಕಾರಣಕ್ಕಾಗಿ ಆತನಿಗೆ ಏನಾದ್ರು ಇದರ ಬಗ್ಗೆ ಲಿಂಕ್ ಇದೆಯಾ ಅನ್ನೋದ್ರ ಕುರಿತು ವಿಚಾರಣೆ ಮಾಡೋದಕ್ಕೆ ಎನ್ಐಎ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಸೊ ಇದೀಗ ವಕೀಲರೊಂದಿಗೆ ಎನ್ಐಎ ಕಚೇರಿಗೆ ತೆರಳಿ ವಿಚಾರಣೆಗೆ ಸತೀಶ್ ಗೌಡ ಹಾಜರಾಗಿರೋದು. ಉಗ್ರರ ನಂಟು ಹೊಂದಿದ್ದ ಇಬ್ಬರಿಗೆ ಸಿಮ್ ಕೊಟ್ಟಿರುವಂತಹ ಆರೋಪ ಇದೆ. ನಿನ್ನೆ ಎನ್ಐಎ ದಾಳಿ ವೇಳೆ ಸತೀಶ್ ಗೌಡ ಪರಾರಿಯಾಗಿದ್ದ. ಆ ಸಂದರ್ಭದಲ್ಲಿ ಆತನ ಬಂಧನಕ್ಕೂ ಕೂಡ ಒಂದು ರೀತಿಯ ಪ್ರಯತ್ನ ಆಗಿತ್ತು ಅಂತಾನೆ ಹೇಳಲಾಗಿತ್ತು. ಇದೀಗ ಆತ ತನ್ನ ವಕೀಲರೊಂದಿಗೆ ಎನ್ಐಎ ಕಚೇರಿಗೆ ಆಗಮಿಸಿ ವಿಚಾರಣೆಗೆ ಹಾಜರಾಗಿದ್ದಾನೆ. ಈತನ ಪಾತ್ರ ಏನು, ಈತ ಯಾವ ರೀತಿಯಾಗಿ ಇವರಿಗೆ ಸಿಮ್ ಅನ್ನ ಕೊಟ್ಟ, ಇವನಿಗೆ ಏನಾದರೂ ಉಗ್ರರ ನಂಟು ಹೊಂದಿದ ಇಬ್ಬರಿಗೆ ಸಿಮ್ ಕೊಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನ ಈತ ಕಲೆ ಹಾಕಿದ್ದ, ಯಾವ ರೀತಿಯ ದಾಖಲೆಗಳನ್ನ ಇಟ್ಟುಕೊಂಡು ಆತ ಕೊಟ್ಟಿದ್ದಾನೆ, ಇವನಿಗೆ ಏನಾದರೂ ಪರಿಚಯ ಇತ್ತ, ಹೀಗೆ ಎಲ್ಲ ಆಂಗಲ್ನಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಇನ್ನು ಈ ಒಂದು ಉಗ್ರ ನಾಸಿರ್ಗೆ ಸಹಾಯ ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮೂವರನ್ನ ಅರೆಸ್ಟ್ ಮಾಡಲಾಯ್ತಲ್ಲ, ಅವರಿಬ್ಬರಿಗೆ ಸಿಮ್ ಅನ್ನ ಕೊಟ್ಟಂತಹ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸತೀಶ್ ಗೌಡನನ್ನ ವಿಚಾರಣೆಗೆ ಕರೆದಿರೋದು. ಆತನ ವಕೀಲರ ಜೊತೆಗೆ ವಿಚಾರಣೆಗೆ ಹಾಜರಾಗಿದ್ದಾನೆ. ನನ್ನ ಅಳಿಯ ಯಾವುದೇ ತಪ್ಪು ಮಾಡಿಲ್ಲ, ಉಗ್ರರೊಂದಿಗೆ ನಂಟು ಹೊಂದಿಲ್ಲ, ಎನ್ಐಎ ಅಧಿಕಾರಿಗಳನ್ನ ನೋಡಿ ಓಡ್ ಹೋಗಿದ್ದಾನಷ್ಟೇ ಆತಂಕದಿಂದ, ಭಯದಿಂದ. ನಾವು ಬಡವರು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೇವೆ ಅಂತ ಹೇಳಿ ಭಟ್ರಹಳ್ಳಿ ಗ್ರಾಮದಲ್ಲಿ ನ್ಯೂಸ್ 18ಗೆ ಸತೀಶ್ ಗೌಡ ಅತ್ತೆ ಶೋಭಾ ಹೇಳಿಕೆ ಕೊಟ್ಟಿದ್ದಾರೆ. ಸತೀಶ್ ಅವರ ಅತ್ತೆಯೊಂದಿಗೆ ನಮ್ಮ ಕೋಲಾರ ರಿಪೋರ್ಟರ್ ರಘುರಾಜ್ ಕಿರು ಸಂದರ್ಶನ ಮಾಡಿದ್ದಾರೆ, ನೋಡೋಣ. ಉಗ್ರರೊಂದಿಗೆ ನಂಟು ಹೊಂದಿರತಕ್ಕಂಥ ಇಬ್ಬರು ವ್ಯಕ್ತಿಗಳಿಗೆ ಸಿಮ್ ಮಾರಾಟ ಮಾಡಿರ್ತಕ್ಕಂಥ ಆರೋಪದಲ್ಲಿ ಕೋಲಾರ ಮೂಲದ ಸತೀಶ್ ಗೌಡ ಎಂಬಾತರನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಅವರ ಒಂದು ಬಂಧನಕ್ಕೆ ಶೋಧ ಕಾರ್ಯಾಚರಣೆ ಮಾಡ್ತಾ ಇರತಕ್ಕಂಥದ್ದು. ಈಗ ಈ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಸತೀಶ್ ಗೌಡ ಅವರ ಅತ್ತೆ ಆಗಿರ್ತಕ್ಕಂಥ ಶೋಭಾ ಅವರು ನಮ್ಮ ಜೊತೆಗಿದ್ದಾರೆ. ಅಮ್ಮ, ಯಾವ ಕಾರಣಕ್ಕೆ ತಮ್ಮ ಅಳಿಯ ಈಗ ಪರಾರಿಯಾಗಿರ್ತಕ್ಕಂಥದ್ದು, ಏನಾಯ್ತಮ್ಮ? ಏನು ಇಲ್ಲ ಸರ್, ಅದೇ ಎನ್ಐಎ ಅವ್ರು ಬಂದರು, ಅದಕ್ಕೆ ಬೈಕ್ಗೆ ಹೋಗಿದ್ದಾರೆ ಅಷ್ಟೇ. ಏನಿಲ್ಲ ಸರ್, ಮಾಡಿಲ್ಲ. ಅವರು ಮೊದಲು ಏರ್ಟೆಲ್ ಆಫೀಸಲ್ಲಿದ್ದರು, ಮತ್ತು ನಮ್ಮ ಮಗಳು ಡೆಲಿವರಿ ಆಯಿತು, ಇಲ್ಲಿಗೆ ಬಂದುಬಿಟ್ರು. ಅವ್ರ ಅಪ್ಪ ಅವರಮ್ಮ ತೀರೋದ್ರು, ಅದಕ್ಕೆ ಅಲ್ಲಿ ನೋಡೋರು ಯಾರಿಲ್ಲ ಅಂತ ಇಲ್ಲಿಗೆ ಬಂದರು ಭಟ್ರಳ್ಳಿಗೆ.
ಈಗ NIA ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ತಮ್ಮ ಅಳಿಯ ಒಂದು ವಿಚಾರಣೆಗೆ ಬರಬೇಕು ಅಂತ. ಈ ವಿಚಾರಣೆಗೆ ಅವ್ರು ಬರಬೇಕು ಅಂತಕ್ಕಂಥ ನೋಟಿಸ್ ಕೊಡೋಕೆ ಬಂದರೆ ನಿಮ್ಮ ಅಳಿಯ ಓಡೋದ್ರು ಅಂತ ಮಾಹಿತಿ, ನಿಜನಾ ಅದು? ಓಡೋದ್ರು ಅಂತ ಏನಿಲ್ಲ ಸರ್, ಅವ್ರು ಬಂದಿದ್ದಕ್ಕೆ ಭಯ ಬಿದ್ದು ಹೋಗಿರೋದಷ್ಟೇ, ಓಡೋಗಿರೋದೇನಿಲ್ಲ ಸರ್. ಏನು ತೊಂದರೆ ಇಲ್ಲಮ್ಮ ನಿಮಗೆ ಅಂತೇಳಿ ಮನೆಯೆಲ್ಲ ನೋಡಿದ್ರು, ಏನು ಪ್ರಾಬ್ಲಮ್ ಇಲ್ಲಮ್ಮ. ಇದು ನೋಟಿಸ್ ಕೊಟ್ಟರು ಇದನ್ನು ತೊಗೊಂಡು ನಾಳೆ 10:30ಗೆ ಹಾಜರಾಗ್ರಿ ಅಂತ ಇದ್ದಾರೆ. ಇವಾಗ ಹೋಗಿದ್ದಾರೆ ಸರ್ ಅಲ್ಲಿ ಆಫೀಸ್ ಹತ್ರಗೆ. ಸತೀಶ್ ಗೌಡ ಅವ್ರ ಹೆಂಡ್ತಿನೂ ಹೋಗಿದ್ದಾರೆ. ಇಲ್ಲ ಸರ್, ಮನೇಲಿ ಇರಲಿಲ್ಲ, ಹೋಗಿದ್ದಾರೆ ಸರ್. ಫೋನ್ ಮಾಡಿದ್ರು ಅವರೇ, ನಮ್ಮ ಅಳಿಯಾನೆ. ಆಂಟಿ ಆಫೀಸ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ, 5 ನಿಮಿಷಕ್ಕೆ ಅಲ್ಲಿ ಸೇರ್ತೀನಿ ಆಂಟಿ ಅಂದರು. ಸರಿ ಹೋಗಪ್ಪ, ಹೋಗಿ ಏನು ಮಾತಾಡು ನೀನು, ಭಯ ಯಾಕೆ ಬೀಳಬೇಕು, ನಾವೇನೋ ತಪ್ಪು ಮಾಡಿದ್ರೆ ತಪ್ಪು ಮಾಡೋದು ಯಾಕೆ ಭಯ ಪಡಬೇಕು, ಹೋಗು ಅಂತೇಳಿ ಕಳಿಸ್ತೀವಿ ಸರ್. ಒಂದು ವಿಚಾರ ಗೊತ್ತಿರಬೇಕು ಅಂತ ಅನಿಸುತ್ತೆ, ಏನು ಉಗ್ರರೊಂದಿಗೆ ನಂಟು ಇರ್ತಕ್ಕಂಥ ಇಬ್ಬರಿಗೆ ನಿಮ್ಮ ಅಳಿಯ ಅವರು ಸಿಮ್ ಕಾರ್ಡನ್ನು ಸೇಲ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಶಂಕೆ. ಈ ನಿಟ್ಟಿನಲ್ಲಿ ಅವರನ್ನು ವಿಚಾರಣೆಗೆ NIA ಅಧಿಕಾರಿಗಳು ಕರೆದಿರ್ತಕ್ಕಂಥದ್ದು. ಇಂಥ ವಿಚಾರಗಳು ನಿಮಗೆ ಯಾವತ್ತಾರು ಹೇಳಿದರೆ ಏನಾದರೂ? ಉಗ್ರಕ್ಕಾಗಿ ಅದೆಲ್ಲ ಕೊಡೋದು ಆ ಹುಡುಗ ಅಂಥವನೇ ಅಲ್ಲ ಸರ್. ಅಂಥ ಹುಡುಗನೇ ಅಲ್ಲ ಅವನು. ಉಗ್ರಕ್ಕೆ ಕೊಡೋದು, ಅವ್ರ ಜೊತೆ ಸೇರೋದು, ಇನ್ನೊಬ್ಬರ ಜೊತೆ ಸೇರೋದು, ಕುಡಿಯೋದೆ, ಸಿಗರೇಟ್ ಸೇದೋದೆ, ಆ ಥರ ಹುಡುಗನೇ ಅಲ್ಲ ಅವನು. ಸಿಮ್ಮು ಮಾರಾಟ ಮಾಡ್ತಾಯಿದ್ರು. ಇವಾಗ ನೀವು ಎಷ್ಟೋ ಜನ ಬರ್ತಾರೆ ಸಿಮ್ ತೊಗೋಬೇಕು ಅಂತ, ಬರ್ತಾರೆ ಸಿಮ್ ತೊಗೊಳ್ತಾರೆ. ಅದನ್ನೆಲ್ಲ ನಾವು ಕಳ್ತನ ಮಾಡೋಕ್ಕೆ ಕೊಡ್ತಾರಕ್ಕಾಗುತ್ತಾ? ಬೇರೆ ಓದಕ್ಕಲ್ಲ ವಿಷಯಕ್ಕೆ ಕೊಡೋಕ್ಕಾಗುತ್ತಾ? ಯಾವ ಥರ ನಮ್ಮ ಹುಡುಗ ಏನು ಅಂತ ತಪ್ಪು ಕೆಲಸ ಮಾಡಿಲ್ಲ, ಅದಕ್ಕೆ ನಮ್ಗೆ ಅಷ್ಟೊಂದು ಭಯ ಇಲ್ಲ ಸರ್. ಭಯ ಅಂತಂದರೆ ಅವನಿಗೂ ಸ್ವಲ್ಪ ಭಯ ಇರುತ್ತಲ್ಲ ಸರ್, ಪೊಲೀಸರು ಅಂದರೆ ಅವ್ನು ಮೊದಲೇ ಭಯ. ಅಂಥ ಹುಡುಗ ಅಲ್ಲ ಅವನು, ಅವ್ನಿಗೆ ಸ್ವಲ್ಪ ಭಯನೇ, ಮೊದಲಿನಿಂಕನೂ ಭಯನೇ ಸರ್. ಹೋಗಿದ್ರಂತೆ ಸರ್. ಅದೇ ಸಿಮ್ದು ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳ್ಬಿಟ್ಟು ಎನ್ಕ್ವೈರಿಗೆ ಹೋಗಿದ್ರು. ಮತ್ತು ಅದು ಎನ್ಕ್ವೈರಿಗೆ ಹೋಗಿ ಬಂದರು. ಮತ್ತು 2 ಸರಿ ಹೋಗ್ಬೇಕಾಯ್ತು, ಹೋಗಿಲ್ಲ. ಅದಕ್ಕೆ ಇಷ್ಟು ಒಂದು ಇದಾಗಿ. ಇದಿಷ್ಟು ಏನು ಸತೀಶ್ ಗೌಡ ಅವರ ಅತ್ತೆ ಶೋಭಾ ಅವರ ಮಾತು. ರಘುರಾಜ್, ನ್ಯೂಸ್ 18 ಕೋಲಾರ. NIA ಅಧಿಕಾರಿಗಳು ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ರೀತಿಯ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಜೊತೆಗೆ ಇವರ ಆಡಿಯೋ ಕ್ಲಿಪ್ ಅನ್ನು FSRಗೆ ಕಳಿಸೋದಕ್ಕೂ ಕೂಡ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಈಗಾಗಲೇ 3 ಕೂಡ 6 ದಿನಗಳ ಕಾಲ ಕಸ್ಟಡಿಗೆ ನೀಡಿದೆ NIA, ಅಂದ್ರೆ ವಿಶೇಷ ಕೋರ್ಟ್ NIA ಅಧಿಕಾರಿಗಳಿಗೆ. ಏನೆಲ್ಲ ತನಿಖೆ ನಡೀತಾ ಇದೆ, ತನಿಖೆ ಯಾವ ರೀತಿಯಲ್ಲಿ ಸಾಗ್ತಾ ಇದೆ? ಈಗ ಸತೀಶ್ ಗೌಡ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಸೊ ಯಾವ ಒಂದು ಮಟ್ಟದಲ್ಲಿ ಈಗ ತನಿಖೆಯಿಂದ ಇವರೇ ಏನೇನು ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ? ನವಿತಾ, 2008ರಲ್ಲಿ ಬೆಂಗಳೂರಿನಂತ ಸರಣಿ ಬಾಂಬ್ ಸ್ಫೋಟದ ರೂವಾರಿಯಾಗಿದ್ದ ಟಿ ನಾಸೀರ್ ಜೊತೆ ಇವರು ನಿರಂತರವಾದಂತಹ ಸಂಪರ್ಕದಲ್ಲಿದ್ರು. ಜೊತೆಗೆ RT ನಗರದಲ್ಲಿ ಸಿಕ್ಕಂತ ಗ್ರಾನೈಟ್ ಕೇಸ್ನಲ್ಲೂ ಕೂಡ ಅಷ್ಟೇ ಪ್ರಮುಖ ಆರೋಪಿಯಾಗಿದ್ದ ಜುನೈದ್ ಈಗಾಗಲೇ ಪರಾರಿಯಾಗಿದ್ದಾನೆ. ಆತನ ಮತ್ತು ಟಿ ನಾಸೀರ್ ನಡುವಿನ ಸಂಭಾಷಣೆಯನ್ನ ಈ 3 ಜನರು ಕೂಡ ಅಷ್ಟೇ ಸೇರ್ಕೊಂಡ್ಬಿಟ್ಟು ಪ್ರತಿಯೊಂದನ್ನು ಕೂಡ ಅಷ್ಟೇ ಆತನಿಂದ ಈತನಿಗೆ, ಈತನಿಂದ ಆತನಿಗೆ ಮಾಹಿತಿಯನ್ನ ವಿನಿಮಯ ಮಾಡುವಂತ ಒಂದು ಕೆಲಸವನ್ನ, ಜೊತೆಗೆ ಒಂದಷ್ಟು ಆರ್ಥಿಕವಾಗಿ ಸಹಾಯವನ್ನು ಕೂಡ ಅಷ್ಟೇ ಮಾಡ್ತಾ ಇದ್ರು. ಈ ಆರೋಪದ ಅಡಿಯಲ್ಲಿ ಈಗಾಗಲೇ ಅನೀಶ್ ಫಾತಿಮಾ, ಏನು ಈ ಜುನೈದ್ ಇದ್ದಾನೆ ಪರಾರಿಯಾಗಿ, ಆತನ ತಾಯಿ ಮತ್ತು ನಾಗರಾಜ್ ಅಂತ ಮನೋವೈದ್ಯ ಇರ್ತಾನೆ ಈತ ಪರಪ್ ನಗರದಲ್ಲಿ. ಈತ ಟಿ ನಾಸೀರ್ಗೆ ಪ್ರತಿಯೊಂದು ಮೊಬೈಲ್ ಆಗಿರ್ಬೋದು, ಸಿಮ್ ಕಾರ್ಡ್ ಆಗಿ ಪ್ರತಿಯೊಂದು ಕೂಡ ಆತನ ಕೊಡ್ತಾ ಇದ್ದ. ಇನ್ನೊಂದು ಚಾಂದ್ ಪಾಷಾ ಅಂತ ಈತ ASI ಆಗಿರ್ತಾನೆ. ಜೊತೆಗೆ ಈ ಟಿ ನಾಸೀರ್ ಸಾಕಷ್ಟು ಕೋರ್ಟ್ ಕೇಸ್ಗಳಿರುವಂತ ಕಾರಣಕ್ಕೋಸ್ಕರ ಯಾವಾಗ್ಲೇ ಕೋರ್ಟ್ ಹೋದ್ರು ಕೂಡ ಅಷ್ಟೇ ಈತನನ್ನ ಬೆಂಗಾವಲಾಗಿ ಆತನನ್ನ ಕಳಿಸ್ಕೊಡ್ತಾ ಇದ್ರು. ಈ 3 ಜನರು ಕೂಡ ಅಷ್ಟೇ ಹಣದ ಆಸೆಗೆ ಇವ್ರ ಜೊತೆ ನಿರಂತರ ಸಂಪರ್ಕದಲ್ಲಿರುವಂತದ್ದು NIA ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡು ನಿನ್ನೆ 3 ಜನರನ್ನು ಕೂಡ ಅರೆಸ್ಟ್ ಮಾಡ್ಕೊಂಡಿತ್ತು. ಇವತ್ತು NIA ಸ್ಪೆಷಲ್ ಕೋರ್ಟ್ಗೆ 3 ಜನ ಆರೋಪಿಗಳನ್ನು ಕೂಡ ಅಷ್ಟೇ ಪ್ರೊಡ್ಯೂಸ್ ಮಾಡ್ತಾರೆ. ಸುಮಾರು 6 ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಸಾಕಷ್ಟು ಇನ್ಫಾರ್ಮೇಶನ್ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ವಿ. ಜೊತೆಗೆ 20ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಗಳು ಕೂಡ ಅಷ್ಟೇ ಈ ಒಂದು ಟೆರರ್ಗಳ ಜೊತೆ ಲಿಂಕ್ ಇರುವಂತದ್ರ ಬಗ್ಗೆ ನಮ್ಗೆ ಸಿಕ್ಕಿದೆ. ಅದೆಲ್ಲವನ್ನು ಕೂಡ ಅಷ್ಟೇ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಜೊತೆಗೆ ಈಗಾಗಲೇ 3 ಜನರ ಒಂದಷ್ಟು ಆಡಿಯೋ ಸ್ಯಾಂಪಲ್ ಗಳನ್ನು ಕೂಡ ನಾವು ಕಲೆಕ್ಟ್ ಮಾಡ್ಕೊಳ್ಬೇಕಾಗಿದೆ. ಯಾಕಂದ್ರೆ ಆ ಆಡಿಯೋಗೂ ಮತ್ತು ಇವರ ಒಂದು ವಾಯ್ಸ್ಗೂ ಕೂಡ ಸ್ಯಾಂಪಲ್ ಅನ್ನ ಮ್ಯಾಚ್ ಮಾಡುವಂತ ನಿಟ್ಟಿನಲ್ಲಿ FSL ಕಳಿಸಬೇಕಾಗಿದೆ. ಅವತ್ತಕ್ಕೋಸ್ಕರ ನಮ್ಗೆ ಕಸ್ಟಡಿಗೆ ಬೇಕು ಅಂತ ಹೇಳಿದ್ರು. ನಾಳೆ ಏನಾದ್ರು ನಿಮ್ಗೆ ಏನಾದ್ರು ವಾಯ್ಸ್ ಸ್ಯಾಂಪಲ್ಸ್ ಮ್ಯಾಚ್ ಮಾಡುವಂತದ್ದಾಗಿರ್ಬೋದು, FSL ಕಳಿಸಬೇಕು ಅಂತ ನಾಳೆ ಅರ್ಜಿ ಹಾಕೊಳ್ಳಿ ಅಂತ ಸ್ಪೆಷಲ್ ಕೋರ್ಟ್ ಹೇಳಿದಂತ ಕಾರಣಕ್ಕೋಸ್ಕರ ನಾಳೆ ಅರ್ಜಿಯನ್ನ ಹಾಕೊಂತಿದ್ರೆ. ಇದು ಬಿಟ್ರೆ ಇವ್ರು ಯಾವ ರೀತಿಯ ಜೊತೆ ಸಂಪರ್ಕದಲ್ಲಿದ್ರು ಮತ್ತು ಯಾವ ರೀತಿಯಂತಹ ಮಾಹಿತಿಯನ್ನ ವಿನಿಮಯನ್ನ ಮಾಡ್ತಿದ್ರು. ಜೊತೆಗೆ ಈ ಪ್ರಮುಖವಾದಂತಹ ಆರೋಪಿಯನ್ನು ಜುನೈದ್ 2022ರಿಂದಲೂ ಕೂಡ ಈತ ನಾಪತ್ತೆ ಆಗಿರುವಂತದ್ದು, ವಿದೇಶದಲ್ಲಿ ಇದ್ದಾನೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಈತನ ಹುಡುಕಾಟಕ್ಕೋಸ್ಕರ ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಅಷ್ಟೇ ಜಾರಿ ಮಾಡಿದ್ರು. ಆದ್ರೆ ಯಾವುದೇ ರೀತಿಯಂತ ಪ್ರಯೋಜನ ಆಗಿರ್ಲಿಲ್ಲ. ಈಗ ಆತನ ತಾಯಿ ಆತನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ, ಜೊತೆಗೆ ಜುನೈದ್ ನಿಂದಲೇ ಹಣದ ಒಂದು ಸಹಾಯವನ್ನು ಕೂಡ ಈ ಟಿ ನಾಸೀರ್ಗೆ ಮಾಡ್ತಿದ್ರು. ಜೊತೆಗೆ ಈ ಟಿ ನಾಸೀರ್ ಕೂಡ ಅಷ್ಟೇ ಜೈಲಿನಲ್ಲಿ ಇದ್ರು ಕೂಡ ಅಷ್ಟೇ ಬೇರೆ ಬೇರೆ ಕಡೆಗಳಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಂತ ಪ್ಲಾನ್ ಗಳನ್ನು ಕೂಡ ಮಾಡ್ತಿದ್ದ. ಆ ಒಂದು ಪ್ಲಾನ್ ಗಳ ಉಸ್ತುವಾರಿಯನ್ನ ASI ಮುಖಾಂತರವಾಗಿ ಯಾರ್ಯಾರಿಗೆ ಏನೇನು ವಿಚಾರವನ್ನ ಮುಟ್ಟಿಸ್ಬೇಕು ಅದೆಲ್ಲವನ್ನು ಕೂಡ ಮುಟ್ಟಿಸ್ತಿದ್ದ ಅನ್ನುವಂಥದ್ದು ಈಗಾಗಲೇ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಈ ಒಂದು ತನಿಖೆಯ ಹೆಚ್ಚಿನ ಭಾಗವಾಗಿ NIA ಅಧಿಕಾರಿಗಳು ಸದ್ಯಕ್ಕೆ 6 ದಿನಗಳ ಕಾಲ ಈ 3 ಜನ
ಶಂಕಿತರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇವ್ರು ಏನಾದ್ರೂ ಈ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಕೈ ಜೋಡಿಸಿದ್ರೆ ಅಥವಾ ಕೇವಲ ಮಾಹಿತಿ ವಿನಿಮಯವನ್ನ ಮಾಡುವಂತ ಒಂದು ಕೆಲಸವನ್ನ ಮಾತ್ರ ಮಾಡ್ತಿದ್ರ, ಇದಕ್ಕೇನಾದ್ರೂ ಇವ್ರು ಹಣವನ್ನ ಪಡ್ಕೊಂತಿದ್ರ ಅನ್ನೋದ್ರ ಬಗ್ಗೆ ಇನ್ನಷ್ಟು ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗಿದೆ. ಯಾಕಂದ್ರೆ ಈ 3 ಜನಕ್ಕೆ ಸಂಬಂಧಪಟ್ಟಂತ ಸುಮಾರು 5ಕ್ಕೂ ಹೆಚ್ಚು ಕಡೆ ರೈಡ್ ಮಾಡಿದ್ರು. ರೈಡ್ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಹಣ ಸಿಕ್ಕಿದೆ, ಚಿನ್ನಾಭರಣ ಸಿಕ್ಕಿದೆ, ಒಂದಷ್ಟು ದಾಖಲಾತಿಗಳು ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಅದನ್ನು ಕೂಡ ಈಗಾಗಲೇ ವೆರಿಫೈ ಮಾಡ್ತಿದ್ರೆ. ಯಾಕಂದ್ರೆ ಆ ಒಂದು ಹಣ ಮತ್ತು ಆ ಚಿನ್ನ ಏನಾದ್ರೂ ಇವರು ಈ ಒಂದು ವಿಧ್ವಂಸಕ ಕೃತ್ಯಗಳಿಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಇಟ್ಟಿದ್ರೆ, ಅಥವಾ ಆ ಒಂದು ಮೂಲಗಳಿಂದ ಹಣ ಏನಾದ್ರೂ ಬರ್ತಿತ್ತು, ಅಥವಾ ಬೇರೆ ಬೇರೆ ಫಾರಿನ್ಗಳಿಂದ ಕೂಡ ಫಂಡ್ ರೀತಿಯಲ್ಲಿ ಹಣ ಇವ್ರಿಗೆ ಏನಾದ್ರೂ ಸೇರ್ತಿತ್ತು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳು ಹೆಚ್ಚಿನ ತನಿಖೆಯನ್ನು ಮಾಡುವಂತ ಸಲುವಾಗಿ ಸದ್ಯಕ್ಕೆ 6 ದಿನಗಳ ಕಾಲ 3 ಜನರನ್ನು ಕೂಡ ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿಯನ್ನು ಮುಂದುವರೆಸಿರುವಂತಹದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.